ಬಂಧುಗಳೇ, ವಾಲ್ಮೀಕಿ ಹಗರಣ ಆಳ ಮತ್ತು ಅದರ ಅಗಲ ಮತ್ತು ಹೊಸ ತೆರವುಗಳಿಗೆ ಒಂದು ರೀತಿಯಲ್ಲಿ ಅಂತ್ಯನೇ ಇಲ್ಲ ಅಂತ ಅನಿಸ್ತಾ ಇದೆ. ಈಗಾಗಲೇ ಬ್ಯಾಂಕಿನ ಹೊಸ ಅಕೌಂಟ್ ತೆಗೆದು ಅಲ್ಲಿಂದ ಹೈದರಾಬಾದಿಗೆಲ್ಲ 18 ಅಕೌಂಟ್ ಕಳಿಸಿ ಅಲ್ಲಿಂದ ವಾಪಸ್ ತೊಗೊಂಡದೆಲ್ಲ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಅವರು ಆಡ್ತಾ ಇದ್ದಾರೆ ಮುಖ್ಯಮಂತ್ರಿ. ನಮಗೆ ಇತ್ತೀಚೆಗೆ ಒಂದು ಮಾಹಿತಿ ಬಂದಿದೆ, ಅದನ್ನು ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡೋದು. ಮಾರ್ಚ್ 30-31 ಸುಮಾರು 40 ಕೋಟಿಗಿಂತ ಹೆಚ್ಚು ಹಣ ನೇರವಾಗಿ ಟ್ರೆಜರಿಯಿಂದ ಬೇರೆ ಬೇರೆ ಅಕೌಂಟ್ಗೆ ಹೋಗಿದೆ. ಅಂತ ನಿಗಮಕ್ಕೆ ಹೋಗೋದು ಬೇರೆ, ಟ್ರೆಜರಿಯಿಂದನೇ ನಿಗಮಕ್ಕೆ ಸಂಬಂಧಪಟ್ಟಂಥ ದುಡ್ಡು ಮತ್ತೆ ಬೇರೆ ಬೇರೆ ಅಕೌಂಟ್ ತೆಗೆದಿರ್ಬೋದು, ಆ ಅಕೌಂಟ್ಗಳಿಗೆ ಹೋಗಿದೆ ಅನ್ನುವಂಥದ್ದು ಒಂದು ಮಾಹಿತಿ ಇದೆ, ಸಬ್ಜೆಕ್ಟ್ ಟು ಕನ್ಫರ್ಮೇಷನ್. ಇದು ಹೆಂಗೆ ಸ್ವಲ್ಪ ಎಲ್ಲ ಹೊರಗಡೆ ಹೆಂಗೆ ಬಂತು ಅಂತಂದರೆ, ಏನೋ ಚಲನ್ ಇರ್ತದೆ, ಪೇಮೆಂಟ್ ಮಾಡಿರೋ ಚಲನ್ ಇರ್ತದೆ. ಸುಮ್ಮನೆ ಇಯರ್ ಎಂಡಿಗೆ ಭಾಳ ಹಣ ಬಿಡುಗಡೆ ಆಗ್ತಾ ಇರ್ತದೆ, ಆ ಚಲನ್ ಏನಿರ್ತದೆ ಆ ಚಲನನ್ನು ಆ ಸಿಸ್ಟಮ್ನಿಂದ ತೆಗೆದು ಹಾಕೋದಕ್ಕೆ ಪ್ರಯತ್ನ ಆಯಿತು ಕಳೆದ ವಾರ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಸ್ವಲ್ಪ ಟ್ರೆಜರಿಯಲ್ಲಿ ಗಲಿಬಿಲಿ ಕೂಡ ಆಗಿದೆ. ಹೀಗಾಗಿ ಈ ವಿಷಯ ಬಂದಿದೆ. ನಮ್ಮ ಹತ್ರ ಯಾವುದೇ ರೀತಿಯ ಇದು ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಇವತ್ತು ವಿಧಾನಸಭೆಯಲ್ಲಿ ಇದನ್ನು ಸ್ಪಷ್ಟೀಕರಣ ಕೊಡಬೇಕು. ಮಾರ್ಚ್ 31ಕ್ಕೆ ಹಣ ಬಿಡುಗಡೆ ಆಗಿದೆಯಾ, ಆಗಿದ್ದರೆ ಎಷ್ಟು ಅಮೌಂಟು, ಟ್ರೆಜರಿಯಿಂದ ಆಗಿದೆಯಾ, ಆಗಿದ್ದರೆ ಯಾವ ಅಕೌಂಟಿಗೆ ಹೋಯಿತು, ಬೇನಾಮಿ ಅಕೌಂಟ್ಗೆ ಹೋಯಿತು, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಕ್ಕೆ ಮಿಸ್ಯೂಸ್ ಆಯಿತು. ಸೊ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ವಾಲ್ಮೀಕಿ ನಿಗಮದ ಹಣ 40 ಕೋಟಿ ಇಯರ್ ಎಂಡಿಗೆ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಅದು ಅಧಿಕೃತ ಅಕೌಂಟ್ಗೆ ಹೋಗಿದೆ, ಬೇರೆ ಅಕೌಂಟ್ಗಳಿಗೆ ಹೋಗಿದೆ, ಟ್ರೂ ಟ್ರೆಜರಿ ಅನ್ನುವಂಥ ಮಾಹಿತಿ ಇದೆ ನಮಗೆ. ಅವರು ವಿಧಾನಸಭೆಯಲ್ಲಿ ಇವತ್ತು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಹೋಗಿದೆಯೋ ಇಲ್ವೋ, ಹೋಗಿದ್ರೆ ಆ ಅಕೌಂಟ್ಗೆ ಹೋಗಿದೆ ಮತ್ತು ಚಲನನ್ನು ಡಿಸ್ಟ್ರಾಯ್ ಮಾಡೋ ಪ್ರಯತ್ನ ನಡೆದಿದೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟೀಕರಣವನ್ನು ಕೊಡಬೇಕನ್ನು ಒತ್ತಾಯನ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.